ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮಗೆ ತುಂಬ ಖುಷಿಯಾಗಿದೆ. ಈಗ ಓದ್ತಾ ಇದ್ದೀನಿ ಅಂದರೆ ನಾನು ತುಂಬ ಕಾನ್ಫಿಡೆನ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ಅದೇ ನನಗೆ ತುಂಬ ಖುಷಿ ಆಗ್ತಿರೋದು. ಸುಮಾರು ಇತ್ತು ಮೇಡಮ್ ಹೇಳ್ಕೊಟ್ಟಿದ್ರು, ನಾನು ಸುಮಾರು ಟ್ರೀಟ್ಮೆಂಟ್ ನಾನು ಮಾಡ್ತಾ ಇದ್ದೆ. ಆದ್ರೂ ನನಗೆ ಸರಿಯಾಗಿ ಅದು ಕ್ಲಾರಿಟಿ ಇರಲಿಲ್ಲ. ಎಲ್ಲೋ ನಾನು ತಪ್ಪು ಮಾಡ್ತೀನಿ, ಎಲ್ಲೋ ನನಗೆ ಅದು ಗೊತ್ತಾಗ್ತಾ ಇಲ್ಲ, ಎಲ್ಲೋ ಏನೋ ಕನ್ಫ್ಯೂಷನ್ನು ತುಂಬ ಇತ್ತು. ಆದರೆ ಕಲಿಬೇಕು ಬೇಕಾ ಅಂತಲ್ಲ ಅನಿಸ್ತಿತ್ತು. ನನ್ನ ಫ್ರೆಂಡಿಗೆ ಟ್ರೈನಿಂಗ್ ಮಾಡ್ಕೊಂಡಿಲ್ಲ ಮೇಡಮ್, ನೀವು ಹೋಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರು. ನಾನು ಇವತ್ತು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಹೇಳಿದ್ದಕ್ಕೆ. ನನಗೇನು ಕನ್ಫ್ಯೂಷನ್ನೇ ಇಲ್ಲ. ನಾನು ತುಂಬ ಕಾನ್ಫಿಡೆನ್ಸ್ ಆಗಿದ್ದೀನಿ. ಎಲ್ಲೋ ಒಂದು ಕಡೆಗೆ ತುಂಬ ಕಾಂಪಿಟೇಷನಲ್ಲಿ ನನಗೆ ಕಷ್ಟ ಆಗಿತ್ತು. ಇವಾಗ ಅದನ್ನೆಲ್ಲ ನನಗೆ ಜಯಿಸೋ ಶಕ್ತಿ ಬಂದಿದೆ ಮೇಡಮಿಂದ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿ ಮಾಡಿ, ನೀವು ಇನ್ನೂ ಸ್ಪಾಟಿವ್ ಆಗಿದ್ದೀರಾ. ನಿಮ್ಮನ್ನು ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿದ್ದಾರೆ. ಆಕ್ಚುಲಿ ಸ್ಟ್ರಾಂಗ್ ಆಗಿರಬೇಕು, ನಾವು ಹೇಗೆ ಆಕ್ಟಿವ್ ಆಗಿರಬೇಕು. ಅಷ್ಟು ದೂರದಿಂದ ನೀವೇ ಟ್ರಾವೆಲ್ ಮಾಡ್ಕೊಂಡ್ ಬರ್ತೀರಾ, ಡ್ರೈವ್ ಮಾಡ್ಕೊಂಡ್ ಬರ್ತೀರಾ, ಎವ್ರಿ ಡೇ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಿಂದ ನಾವೆಲ್ಲ ಇನ್ಸ್ಪೈರ್ ಆಗಿದ್ದೀವಿ ಡೆಫಿನೆಟ್ಲಿ ಅಲ್ವಾ? ಬಂದಿದ್ದು ನನಗೆ ವೇಸ್ಟ್ ಆಗಿಲ್ಲ ಅನಿಸ್ತಿದೆ ಮೇಡಮ್. ನಾನು ಎಷ್ಟೋ ಸತಿ ಸುಮಾರು ಕಡೆ ಹೋಗಿ ನನಗೆ ವೇಸ್ಟ್ ಆಯಿತು ಅಷ್ಟು ದಿವಸ ಅನಿಸ್ತಿತ್ತು. ನನಗೆ ಒಂದು ಕ್ಷಣ ಕೂಡ ನನಗೆ ಇಲ್ಲಿ ವೇಸ್ಟ್ ಆಗಿಲ್ಲ ಮೇಡಮ್. ಅದು ನನಗೆ ತುಂಬ ಖುಷಿ. ನನಗೆ ಟೈಮ್ ವೇಸ್ಟ್ ಆಗಬಾರ್ದು, ಅದು ನನಗೆ ಇಲ್ಲಿ ವೇಸ್ಟ್ ಆಗಲಿಲ್ಲ. ತುಂಬ ಯೂಸ್ ಆಯ್ತು ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್. ಇದಕ್ಕಿಂತ ಇನ್ನೇನು ಬೇಕು? ಇದೇ ಬೇಕಲ್ವಾ ನಮಗೆ? ಆಲ್ ದಿ ಬೆಸ್ಟ್ ಮ್ಯಾಮ್. ಚೆನ್ನಾಗಿ ಮಾಡಿ ಮ್ಯಾಮ್. ರೀಓಪನ್ ಮಾಡಿ ನಾವೆಲ್ಲ ಬರ್ತೀವಿ ಅಲ್ವಾ? ಹೌದು.